ತೇಜಸ್ವಿಯವರ ಪೂರ್ಣ ವ್ಯಕ್ತಿತ್ವದ ಅನಾವರಣ ಇಲ್ಲಿ ಲಾಲ್ಬಾಗ್ನಲ್ಲಿ ಆಗಿದೆ. ಇದು ಮನಸ್ಸಿಗೆ ಎಷ್ಟೊಂದು ಖುಷಿ ಕೊಡುತ್ತೆ ಅಂದರೆ, ಇನ್ನು ನಿಜ ಹೇಳಬೇಕು ಅಂತಿದ್ರೆ, ನಾನು ಸುಮ್ಮನೆ ಲೆಕ್ಕ ಮಾಡಿದೆ ಎಷ್ಟು ಥರದ ತೇಜಸ್ವಿಯವರ ಮುಖಗಳನ್ನ ಯಾವ್ಯಾವ ಥರ ಡಿಪಿಕ್ಟ್ ಮಾಡಿದ್ದಾರೆ. 17-18 ಥರದ್ದು ಇಲ್ಲಿ ಒಬ್ಬ ಲೇಖಕನಾಗಿ, ಕಲಾವಿದನಾಗಿ, ಛಾಯಾಗ್ರಾಹಕನಾಗಿ, ಮೀನುಗಾರನಾಗಿ, ಶಿಕಾರಿಯಾಗಿ ಒಬ್ಬ ವ್ಯಕ್ತಿ ಅಷ್ಟೊಂದು ಥರದ ಆಕ್ಟಿವಿಟೀಸನ್ನ ಅಥವಾ ಚಟುವಟಿಕೆಗಳನ್ನ ಹೋರಾಟಗಾರನಾಗಿ, ಬರಹಗಾರನಾಗಿ, ಅದೇನು ಬರೀ ಮೇಲ್ಮಟ್ಟದಲ್ಲ, ತುಂಬಾ ಆಳಕ್ಕಿಳಿದು ಮಾಡಬಹುದಾ ಅನ್ಸುತ್ತೆ. ಇನ್ನೂ ಹೇಳ್ಬೇಕು ಅಂತಿದ್ರೆ, ಇಷ್ಟು ದೊಡ್ಡ ಲಾಲ್ಬಾಗ್ ಗ್ಲಾಸ್ ಹೌಸಿನಲ್ಲಿ ತೋರಿಸಲಾಗದಂತ ಇನ್ನೂ 2-3 ಮುಖಗಳು ಜನ ಕೊಟ್ಟು ಅವರಿಗೆ ಕಂಪ್ಯೂಟರ್ ಎಷ್ಟು ಆಸಕ್ತಿ ಇತ್ತು, ಕ್ರಿಕೆಟ್ ಬಗ್ಗೆನೂ ಅಷ್ಟೊಂದು ಆಸಕ್ತಿ. ಅವರು ಹೇಳ್ತಿದ್ರು, ಶಿವಮೊಗ್ಗದ ದುರ್ಗಿಗುಡಿ ಟೀಮಿಗೆ ನಾನು ಫಾಸ್ಟ್ ಬೌಲರ್, ಓಪನಿಂಗ್ ಬೌಲರ್ ಅಂತೇಳಿ. ಇಂಥವೇ ಬಿರಿಯಾನಿ ಮಾಡೋದ್ರಲ್ಲಿ ಎಷ್ಟೊಂದು ಆಸಕ್ತಿ ಇತ್ತು, ಅಡುಗೆ ಮಾಡೋದ್ರಲ್ಲಿ. ಸೊ ಒಬ್ಬ ವ್ಯಕ್ತಿ ಪೂರ್ಣ ಬದುಕೋದು ಅಂದ್ರೆ ಅದೇ ಇರುತ್ತೆ. ಆದರೆ ನಾನು ಒಂದನ್ನು ಗಮನಿಸಿದ್ದು ಅಂದ್ರೆ, ಅವರೆಲ್ಲ ಆಕ್ಟಿವಿಟೀಸಿಯ ಹಿಂದೆ ಒಂದು ತಾತ್ವಿಕ ಚಿಂತನೆ ಅಥವಾ ಅದು ಕೊನೆಗೆ ಆಧ್ಯಾತ್ಮಿಕ ಇದನ್ನು ಪಡಿತಾ ಇತ್ತ ಏನೋ. ಯಾಕೆ ಅದನ್ನೇ ಹೇಳ್ತೀನಿ ಅಂದ್ರೆ, ಯಾರೋ ಒಬ್ರು ನಮ್ಮ ರಾಜ್ಯದ ಮುಖ್ಯ ರಾಜಕೀಯ ವ್ಯಕ್ತಿಯೊಬ್ಬರ ಆತ್ಮಚರಿತ್ರೆಗೆ ಇವ್ರದ್ದು ಮುನ್ನುಡಿ ಬರೆಯಕ್ಕೆ ಬತ್ಸಿ ಅಂತ ನನ್ನ ಹತ್ರ ಯಾರು ಗೊತ್ತಿ. ನಾನು ಆ ವಿಚಾರ ಎತ್ತಿದ್ದೇ ತಡ ಯಾವ ಥರ ಬೈದ್ರು ಅಂದ್ರೆ, ನಮ್ಮ ಅಪ್ಪ ಅಮ್ಮನೂ ಯಾವತ್ತೂ ನನ್ನ ಆ ಥರ ಬೈದಿದ್ದು ಬೇಡ. ಆಮೇಲೆ ಸ್ವಲ್ಪ ಬೈದಾದ್ಮೇಲೆ ಅವರಿಗೆ ಗೊತ್ತಾಯ್ತು ಅಂತ ಕಾಣುತ್ತೆ. 2 ನಿಮಿಷ ಸೂಲಿದ್ಬಿಟ್ಟಾದ್ರು, ಬರೀ ಅಂತೀಯಲ್ಲ, ನನಗೆ ಪೆನ್ನು ಬರೆಯೋದು ಅಂದ್ರೆ ದೇವ್ರ ಜೊತೆ ಮಾತಾಡ್ದೆ, ನನ್ನ ಆತ್ಮ ಪ್ರೇ ಮಾಡ್ದೆ, ಸುಮ್ಮನೆ ಬೇಕಾಬಿಟ್ಟು ಗಿಚ್ಚೋದಲ್ಲ ಕಣಯ್ಯ, ಏನೋ ಅದನ್ನ ಮನಸ್ಸಲ್ಲಿದ್ದೀರ. ಸೊ ಈ ಎಲ್ಲ ಆಕ್ಟಿವಿಟೀಸ್ ಹಿಂದೆ ಒಂದು ಥರದ ಹೌದು ಅವರ ಅಂತರಾತ್ಮವನ್ನ ಅಥವಾ ಅದನ್ನೇ ಅವರು ದೇವರು ಅಂತ ತಿಳ್ಕೊಂಡಿದ್ರೇನು, ಅದನ್ನ ಹೆಲ್ಪೋ ಒಂದು ಗುರಿ. ಮೀನ್ ಹಿಡಿಯೋದ್ರಲ್ಲಿದ್ದಂಥ ತಾಧ್ಯಾತ್ಮ ಬರವಣಿಗೆಯಲ್ಲೂ ಇತ್ತು, ಅಡುಗೆ ಮಾಡೋದ್ರು. ಅದನ್ನ ಇಲ್ಲಿ ಇವತ್ತಿನ ಸಮಾಜದಲ್ಲಿ ಖಂಡಿತ ಆ ಥರದ ರೆಲೆವೆಂಟ್ ಖಂಡಿತ ಇದೆ. ಅಂಥ ವ್ಯಕ್ತಿತ್ವಗಳ ರೆಲೆವೆನ್ಸ್ ಇದೆ. ಅದನ್ನ ನಾವು ಮಲೆನಾಡಿನವರಿಗೆ ಹೆಚ್ಚಿನ ಕಥೆಗಳು ಗೊತ್ತು, ತೇಜಸ್ವಿ ನಮ್ಮವರು ಅಂತ ಏನು. ಆದರೆ ಅದನ್ನ ಈಗಿನ ಯಂಗ್ ಜನರೇಷನ್ ಬೆಂಗಳೂರಿನವರಿಗೆ ಇದಕ್ಕಿಂತ ಉತ್ತಮವಾಗಿ ಹೆಂಗು ತಲುಪಿಸೋಕ್ಕೆ ಸಾಧ್ಯ ಇಲ್ವೇನು. ಲಕ್ಷಾಂತರ ಜನ ಬರ್ತಾ ಇದ್ದಾರೆ, ಇವರ ವಿವಿಧ ಮುಖಗಳನ್ನೇ ಆಸಕ್ತಿಯಿಂದ ನೋಡ್ತಾ ಇದ್ದಾರೆ. ಮೇಲ್ಮಟ್ಟದಲ್ಲಿ ಇರ್ಬೋದು, ಆದರೆ ಒಂದು ಸರಿ ಇವ್ರು ಯಾಕೆ ಕ್ಯಾಮ್ರಾ ಹಿಡ್ಕೊಂಡು ತಿರುಗ್ತಾ ಇದ್ರು, ಯಾಕೆ ಮೀನು ಹಿಡಿಯೋದ್ರಲ್ಲಿ ತಲ್ಲೀನರಾಗ್ತಾ ಇದ್ರು, ಕಂಪ್ಯೂಟರ್ ಯಾಕೆ ಬಿಚ್ಕೊಂಡಿದ್ರು, ಅದನ್ನ ಒಂದ್ಸರಿ ಒಳಹೋಗಿ ನೋಡಕ್ ಶುರು ಮಾಡಿದ್ರೆ ಆವಾಗ ಪ್ರತಿಯೊಬ್ಬ ಯುವಕನ ಒಟ್ಟು ಜಗತ್ತೇ ಬದಲಾಗ್ತಾ ಹೋಗುತ್ತೆ. ನಾವು ಒಂದ್ಸರಿ ಅವರಿಗೆ ಕ್ರೀಡೆ ಬಗ್ಗೆ ಆಸಕ್ತಿ ಇದ್ದಿದ್ನ ಹೇಳಿದೆ ಅಷ್ಟೇ. ಯಾರೋ ಟೇಬಲ್ ಟೆನ್ನಿಸ್ಸು ಅಲ್ಲಿ ಮೂಡಿಗೆರೆಯಲ್ಲಿ ಆಡ್ತಾ ಇದ್ರು. ಅವ್ರು ಅಲ್ಲಿವರೆಗೆ ಟೇಬಲ್ ಟೆನ್ನಿಸ್ ಆಡ್ದವ್ರಲ್ಲ. ಅದು ಎಷ್ಟು ಖುಷಿ ಆಯ್ತು ಅವರಿಗೆ ಅಂದರೆ, ಒಂದು ವಾರದಲ್ಲಿ ಬಂದು ನಾವು ಹೋಗೋ ಒಂದು ಟೇಬಲ್ ಟೆನ್ನಿಸ್ ಟೇಬಲ್ ತರಬೇಕು ಕಣಯ್ಯ ಅಂತ ಹೋದು. ಬಿಡದಿದ್ದಂಗೆ ಆವಾಗಲೇ 800 ರೂಪಾಯಿ ಕೊಟ್ಟು ಒಂದು ಟೇಬಲ್ ಟೆನ್ನಿಸ್ ಬೋರ್ಡ್ ಸೆಕೆಂಡ್ ಹ್ಯಾಂಡ್ ತಗೊಂಡು ಬಂದು, ನೀವು ನಂಬೋದಿಲ್ಲ, ಒಂದು 8-10 ದಿನದಲ್ಲಿ ನಾನು ಸಾಕಷ್ಟು ಚೆನ್ನಾಗಿ ಆಡ್ತಾ ಇದ್ದವನು 8-10 ದಿನದಲ್ಲಿ ಸಾಕಷ್ಟು ಉತ್ತಮವಾಗಿ ಆಡೋವಂಥ ಒಬ್ಬ. ಅದು ಯಾವಾಗ 55 ವಯಸ್ಸು ದಾಟಿತ್ತು ಅವರಿಗೆ. ಅದನ್ನ ಒಂದು ಥರದಲ್ಲಿ ಪರಿಣಿತಿ ಪಡೆದ್ರು. ಬ್ಯಾಕ್ ಹ್ಯಾಂಡು, ಫೋರ್ ಹ್ಯಾಂಡ್ ಹೊಡೆಯೋದು ಹೆಂಗೆ, ಎಲ್ಲದು ಸ್ಪಿನ್ನು. ಸೊ ಆಮೇಲೆ ಸ್ವಲ್ಪ ಒಂದು 3-4 ತಿಂಗಳಿಗೆ ಆಡ್ತಾ ಇದ್ದವರು ಕಂಪ್ಯೂಟ್ರ್ ಹುಚ್ಚತ್ತಿತು. ಅದೇ ನಾನೊಂದು 3 ತಿಂಗಳು ಬಿಟ್ಟು ಹೋದ್ಮೇಲೆ ನೋಡಿದರೆ ಆ ಟೇಬಲ್ ಟೆನ್ನಿಸ್ ಟೇಬಲ್ ಮೇಲೆ 8 ಕಂಪ್ಯೂಟರ್ಗಳು
ಎಲ್ಲವೂ ಇದು ಏನು ಆವಾಗ ಇನ್ನು ಲ್ಯಾಪ್ಟಾಪ್ಗಳು ಬಂದಿರಲಿಲ್ಲ, ಡೆಸ್ಕ್ಟಾಪ್ಗಳು 8 ಬಿಚ್ಕೊಂಡು ಕೂತಿದ್ದು. ಬೆಂಗಳೂರಲ್ಲೂ ಯಾವ ಅಂಗಡಿಲೂ 5, 2, 3 ನಾನು ಹೇಳ್ತಾ ಇರೋದು 94, 93, 94ನೇ ಇಸ್ವಿಲಿ 8 ಡೆಸ್ಕ್ಟಾಪ್ಗಳು ಒಂದೇ ಕಡೆ ನಾನು ನೋಡಿರಲಿಲ್ಲ. ಅವರು ಎಲ್ಲವೂ ಬಿಚ್ಕೊಂಡು ರಿಪೇರಿ ಮಾಡ್ತಾ ಇದ್ರು. ಆ ಥರದ ತಾಧ್ಯಾತ್ಮ. ಅದು ಯಾಕೆ ಅಂತ ಆಮೇಲೆ ಗೊತ್ತಾಯಿತು, ಕನ್ನಡದಲ್ಲಿ ಒಂದು ಸಾಫ್ಟ್ವೇರ್ ಮಾಡದೇ ಇದ್ದರೆ ಭಾಷೆ ಖಂಡಿತ ಸತ್ತೋಗುತ್ತೆ ಅನ್ನೋದು. ಸೊ ಆ ಥರದ ಹಾಂ ಮುಂದಾಲೋಚನೆ ಮಾಡ್ತಾ 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 ಹೋಗ್ತಿದ್ದಿದ್ದು. ನಮಗಂತೂ ಅಂಥವ್ರ ಜೊತೆ ಅಟ್ಲೀಸ್ಟ್ ಒಂದು ಕೆಲವು ಕಾಲಗಳನ್ನು ಕಳೆದು ನಮ್ಮ ಬದುಕಿಗೆ ಏನೋ ಒಂದು ಹೆಚ್ಚಿನ ಸಾಧನೆ ಇಲ್ಲದೆ ಇದ್ರು ಏನೋ ಒಂದು ದಿಕ್ಕು ತೋರಿಸ್ತು ಅನ್ನೋದು ಯಾವತ್ತಿದ್ರೂ ಒಂಥರ ಖುಷಿ ಕೊಡುವಂಥ ವಿಚಾರ. ಈ ವಿಚಾರಗಳನ್ನೆಲ್ಲ ಈಗಿನ ಯಂಗ್ಸ್ಟರ್ಸಿಗೆ ಇಷ್ಟು ಅಟ್ರಾಕ್ಟಿವ್ ಆಗಿ, ಅದು ಬೆಂಗಳೂರಿನವರಿಗೆ, ಈಗಿನ ಯುವಕರಿಗೆ, ಈಗ ಡಿಜಿಟಲ್ ಏಜ್ ಇದು, ಯಾರಿಗೂ 8-10 ಸೆಕೆಂಡ್ಗಿಂತ ಜಾಸ್ತಿ ಇದಿಲ್ಲ, ತಾಳ್ಮೆ ಇಲ್ಲ. ಸ್ಕ್ರೀನ್ ಟೈಮ್ ಅಂದರೆ 10-15 ಸೆಕೆಂಡ್ ಅಷ್ಟೇ. ಅಷ್ಟರೊಳಗೆ ನೀವು ಏನೇನು ಹೇಳಬೇಕು ಅದನ್ನು ಮನಮುಟ್ಟುವಾಗಿ ಹೇಳಬೇಕು, ಎಫೆಕ್ಟಿವ್ ಆಗಿ ಹೇಳಬೇಕು. ಅದನ್ನು ಇಲ್ಲಿ ಎಷ್ಟು ಚೆನ್ನಾಗಿ ಸಾಧಿಸಿದ್ದಾರೆ ಅಂದರೆ, ಮೋಸ್ಟ್ ಪ್ರಾಬ್ಲಿ ಬೇರೆ ಇನ್ಯಾವ ಎಫರ್ಟಿಂದಲೂ ತೇಜಸ್ವಿಯ ವ್ಯಕ್ತಿತ್ವವನ್ನು, ಅವರ ಇಂದಿನ ಅಗತ್ಯನ, ಇಂದಿನ ಅಗತ್ಯವನ್ನು ಇದಕ್ಕಿಂತ ಸೂಕ್ಷ್ಮವಾಗಿ ಅಥವಾ ಇದಕ್ಕಿಂತ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಹೇಳಕ್ಕೆ ಸಾಧ್ಯ ಇರಲಿಲ್ಲ ಅನಿಸುತ್ತೆ. ಇದನ್ನ ಆರ್ಗನೈಸ್ ಮಾಡಿರೋಂಥ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನವರಿಗೆ, ಹಾಗೆ ಡಾಕ್ಟರ್ ಜಗದೀಶ್ ಅವರಿಗೆ, ಅವರು ತೋರಿಸಿರೋದು ತುಂಬ ಅವ್ರು ತೋರಿಸಿರೋ ಕಾಳಜಿ ತುಂಬ ಅಭಿನಂದನೀಯ. ಅವರಿಗೆ ಮತ್ತು ಈ ಡಿಪಾರ್ಟ್ಮೆಂಟಿನ ಇತರರಿಗೆಲ್ಲ ನಾನು ವಂದನೆಗಳನ್ನ ಹೇಳ್ತೀನಿ. ಎಲ್ಲ ಮೀಡಿಯಾಗಳು ಪ್ರಕೃತಿ ಬಗ್ಗೆ, ಪಕ್ಷಿ, ಪ್ರಕೃತಿ, ಪರಿಸರದ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇದ್ದಾರೆ. ಆದರೆ ನನಗೆ 8-10 ವರ್ಷದಿಂದ ಈಚೆಗೆ ಅಥವಾ 15 ವರ್ಷದಿಂದ ಈಚೆಗೆ ನಮ್ಮಲ್ಲೇ ಇದ್ದಂಥ ಒಂದು ಸಂಗತಿ ಕಂಪ್ಲೀಟಾಗಿ ಮರೆಮಾಚ್ತಾ ಇದೆ ಅನ್ನಿಸ್ತಾ ಇದೆ. ಒಂದು, ಅಲ್ಲಿ ನೀವು ಅಲ್ಲೊಂದು ನೋಡಿದ್ದೀರ ನೋಡಿ, 3ನೇದ 4ನೇದ ಒಂದು ಕಡೆ ಪ್ಲೆಕಾರ್ಡ್ ಹಿಡ್ಕೊಂಡು ನಿಂತಿದ್ದಾರೆ. ಹೌದು, ಹೋರಾಟದ ಮನೋಭಾವ ನಮ್ಮ ಯಂಗ್ಸ್ಟರ್ಸಲ್ಲಿ, ವಿದ್ಯಾರ್ಥಿಗಳಲ್ಲಿ ಕಂಪ್ಲೀಟ್ ನಿಲ್ಲಾಗಿದೆ. ನಾನಾಯಿತು, ನನ್ನ ಸ್ಯಾಲ್ರಿ ಚೆಕ್ ಆಯಿತು, ನನ್ನ ಪ್ರಮೋಷನ್ ಆಯಿತು. ಆದರೆ ನನಗನ್ಸುತ್ತೆ ಅವೆಲ್ಲ ಮೀರಿದ್ದು ಸಮಾಜ ಅನ್ನೋದೊಂದಿದೆ. ಎಲ್ಲೋ ನಾವು ನಮ್ಮನ್ನು ನಾವು ಅರ್ಥಕೊಳ್ಬೇಕು ಅಂತಿದ್ರೆ ಇನ್ನೊಬ್ಬನ್ನ ನಾವು ಎದುರು ಹಾಕ್ಕೊಳ್ಳೇಬೇಕಾಗುತ್ತೆ. ಇನ್ನೊಂದು ಕಡೆ ಒಂದು 4 ಜನದ ಎದುರು ವಿರೋಧ ಎದುರಿಸ್ಬೇಕಾಗುತ್ತೆ. ಆ ಮನೋಭಾವ ಇಲ್ಲಿ ಈಗಂತೂ ಕಂಪ್ಲೀಟ್ ನನಗೆ ಎಲ್ಲೂ ಕಾಣ್ತಾ ಇಲ್ಲ. ಬೆಂಗಳೂರಿನಲ್ಲಂತೂ ಅದು ಸ್ವಲ್ಪ ನಿಜವಾಗೂ ವಿಷಾದಕರ. ಫೇಸ್ಬುಕ್ ಬರವಣಿಗೆ ಅಷ್ಟರಲ್ಲೇ ಎಲ್ಲರೂ ತಮ್ಮ ಇದನ್ನ ಹೊರ ಹಾಕ್ತಾರೆ. ಬಿಟ್ರೆ ಒಂದು ಒಗ್ಗಟ್ಟಾಗಿ ಏನೋ ಒಂದು ಸಮಾಜದ ಈ ತಾತ್ಕಾಲಿಕ ಕ್ಷಣಿಕ ಇದನ್ನು ಮೀರಿ ಇನ್ನೇನೋ ಒಂದಿದೆ, ಅದರ ಹುಡುಕಾಟ ಮಾಡಬೇಕು ಅನ್ನೋ ಒಂದು ತಾತ್ವಿಕ ಕಾಳಜಿನೇ ಇಲ್ವೇನೋ ಅನ್ನೋ ಒಂದು ಇದಿದೆ. ಹಾಗಾಗಿ ನನ್ನ ಮಟ್ಟಿಗೆ ಇವರ ಬರವಣಿಗೆ ಎಲ್ಲ ನಿಜನೇ, ಸತ್ಯದ ಶೋಧನೆನೇ. ಆದರೆ ತಾತ್ಕಾಲಿಕವಾಗಿ ನನಗೆ ಅದಿದೆಯಲ್ಲ, ಪ್ರಗತಿ ಪ್ರತಿಭಟನೆ, ಜೀವಂತ ಜನಾಂಗದ ಸೂತ್ರಗಳು, ಪ್ರಗತಿ ಅಂತೂ ಆಗ್ತಾ ಇದೆ ಅಂತ ಅಂದ್ಕೊಂಡ್ರು ಪ್ರತಿಭಟನೆ